ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಬಿಳಿ ಎಕ್ಕದ ಗಿಡದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಎಕ್ಕದ ಗಿಡ ಈ ಥರ ಅಗಲವಾಗಿರ್ತಕ್ಕಂತಹ ಎಲೆಗಳಲ್ಲಿ ನಾವು ಕೆಲವೊಂದು ಮಂತ್ರ ರಚನೆಯನ್ನು ಮಾಡೋದ್ರಿಂದನೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಮಂತ್ರ ರಚನೆ ಮಾಡಿದ ಆದಮೇಲೂ ಕೂಡ ಕೆಲವೊಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಪ್ರಕಾರವಾಗಿ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಿಂದನೂ ಕೂಡ ತುಂಬ ಒಳ್ಳೆಯದು. ಕೆಲವೊಬ್ಬೊಬ್ಬರು ಮಂತ್ರ ರಚನೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕ್ತಾರೆ, ಮಂತ್ರ ಗೊತ್ತಿರ್ತಕ್ಕಂಥವ್ರು. ಮತ್ತಿನ್ನೂ ಕೆಲವೊಬ್ಬೊಬ್ಬರು ನೀವು ಸಾಮಾನ್ಯವಾಗಿ ಮಂತ್ರ ಗೊತ್ತಿಲ್ಲದಲೇ ಇರುವಂಥ ಪರ್ಸನ್ಸ್ಗಳೂ ಕೂಡ ಅಷ್ಟೇ. ಈಗ ಎಕ್ಕದ ಗಿಡಕ್ಕೆ ನಾವು 21 ಪ್ರದಕ್ಷಿಣೆ 21 ದಿವಸ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮದುವೆ ಆಗದೆ ಇರ್ತಕ್ಕಂಥ ಪರ್ಸನ್ಸ್ ಇದ್ದರೆ ಅವರಿಗೆ ಮ್ಯಾರೇಜಲ್ಲಿ ಏನಾದರೂ ಅಕಸ್ಮಾತು ಸಮಸ್ಯೆ ಏನಾದರೂ ಇತ್ತು ಅಂದಾಗ ಇದು ನಾವು ಪ್ರದಕ್ಷಿಣೆ ಹಾಕೋದ್ರಿಂದನೂ ಒಂದು ಮಂಡಲ ಪೂಜೆ ಅಂತೇಳಿ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಇವಾಗ ಬ್ಲ್ಯಾಕ್ ಮ್ಯಾಜಿಕ್ ಆ ಥರದ್ದೆಲ್ಲ ಮಾಡಿಸ್ತಾರಲ್ಲ, ಅದೆಲ್ಲ ರಿಮೂವ್ ಆದಮೇಲೆ ನಮ್ಮ ರಕ್ಷಣೆಗೋಸ್ಕರ ನಾವು ಈ ಎಕ್ಕದ ಗಿಡ ಪೂಜೆಯನ್ನು ಮಾಡೋದ್ರಿಂದಲೂ ಕೂಡ ರಕ್ಷಿಸುತ್ತೆ. ಅಂದರೆ ಇದು ಪ್ರಕೃತಿಗೆ ಹೋಗಿ ಕೆಲವೊಂದು ಸಂದೇಶಗಳನ್ನು ಕೂಡ ಕೊಡುತ್ತೆ. ನಾನು ಸುಮಾರು ಜನ ಕೆಲವೊಬ್ಬರಿಗೆಲ್ಲ ಹೇಳ್ತಾ ಇರ್ತೀನಿ, ಕೆಲವೊಂದು ಮಂತ್ರ ರಚನೆಯನ್ನು ಕೂಡ ಹೇಳ್ಕೊಡೋ ಅಂಥವ್ರಿಗೆ ನಾನು ಹೇಳ್ಕೊಡ್ತೀನಿ. ಈಗ ನಾವು ಹೇಳ್ಕೊಟ್ಟಾದ್ಮೇಲೆ ನಮಗೂ ಗೌರವ ಕೊಟ್ಕೊಂಡು ಅವರು ಹೌದಲ್ಲ ಇವರು ಹೇಳ್ಕೊಟ್ಟಿದ್ದಾರೆ ಅಂತ ಅದನ್ನು ಯಾರು ಪರಿಪಾಲಿಸ್ತಾರೆ ಅಂತ ಅನಿಸುತ್ತೋ ಅಂಥವ್ರಿಗೆ ಹೇಳ್ಕೊಡ್ತೀವಿ. ಮತ್ತು ಇನ್ನೂ ಕೆಲವೊಬ್ಬರು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ನಾವು ಹೇಳ್ಕೊಟ್ಟಿದ್ದಕ್ಕೂ ಒಂದು ಬೆಲೆ ಇಲ್ಲದೆ ಇರೋಂಗೆ ಆಗುತ್ತಲ್ವ. ನಾವೇನಾದರೂ ಒಂದು ಹೇಳಿದ್ರೆ ಅದನ್ನ ಫಾಲೋ ಮಾಡೋಂಗಿರಬೇಕು. ಸಾಮಾನ್ಯ ಜನರು ಈಗ ಸಾಮಾನ್ಯವಾಗಿ ಪೂಜೆ ಮಾಡೋದ್ರಿಂದನೂ ಕೂಡ ತುಂಬ ಒಳ್ಳೆಯದಾಗುತ್ತೆ, ತುಂಬ ಶ್ರೇಷ್ಠನೂ ಕೂಡ ಅಷ್ಟೇ. ಇದನ್ನು ನಾವು ಗಣಪತಿಗೆ ಹೋಲಿಸ್ತೀವಿ. ಅಂದರೆ ಅರ್ಕ ಗಣಪತಿ, ಇದ್ರ ಕೆಳಗಡೆ ಅರ್ಕ ಗಣಪತಿ ಇರ್ತಾರಂತೆ. 10 ವರ್ಷ ಆಗಿರ್ತಕ್ಕಂತಹ ಎಕ್ಕದ ಗಿಡದಲ್ಲಿ ಅರ್ಕ ಗಣಪತಿ ಆಟೋಮೆಟಿಕ್ಕಾಗಿ ಗಣಪತಿ ಮೂಡುತ್ತೆ. ಅದು ಅರ್ಕ ಗಣಪತಿ ಅಂದರೆ 10 ವರ್ಷ ಆಗಿರ್ತಕ್ಕಂತಹ ಎಕ್ಕದ ಗಿಡಕ್ಕೆ ಅರ್ಕ ಗಣಪತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ತುಂಬ ಉಪಯೋಗ, ಅಂದರೆ ಸಿಕ್ಕಾಪಟ್ಟೆ ಉಪಯೋಗ ಇದೆ, ಸುಮಾರು ಉಪಯೋಗಗಳಿದೆ. ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥ ವಿಷಯದಲ್ಲಿ ನಾವು ಹೇಳೋದಾದರೆ ಪ್ರದಕ್ಷಿಣೆ ಹಾಕೋದ್ರಿಂದ ಒಳ್ಳೆಯದು. ಮದುವೆನಲ್ಲಿ ಏನಾದರೂ ದೋಷ ಇದ್ರೂ ಅದು ಕ್ಲಿಯರ್ ಆಗುತ್ತೆ ಅಂಥೇಳಿ ಕೆಲವರೆಲ್ಲ ಹೇಳ್ತಾರೆ. ಅದಕ್ಕಿಂತಲೂ ಮೀರಿದಂತಹ ಎಷ್ಟೋ ಉಪಯೋಗಗಳಿದೆ.